ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವರಿಂದ RSS ವಿರುದ್ಧ ಮಹತ್ವದ ಆದೇಶವೊಂದು ಪ್ರಕಟವಾಗಿದೆ. ಈಗ ಗೃಹ ಸಚಿವರ ನಿರ್ಧಾರ ಏನು ಹಾಗಾದರೆ RSS ವಿಚಾರದಲ್ಲಿ? ಇತ್ತ RSS ಮೋಹನ್ ಭಾಗವತ್ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. RSS ಮತ್ತು ಖರ್ಗೆ ಜಟಾಪಟಿ ತಾರಕಕ್ಕೇರಿರುವ ಹೊತ್ತಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, RSS ವಿರುದ್ಧ ವಿಶೇಷವಾಗಿ ಗೃಹ ಸಚಿವರಾದಾಗಿಂದ ಒಂದಿನಾನೂ ಬಿಡದೆ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇರುವಂಥ ಪ್ರಿಯಾಂಕ್ ಖರ್ಗೆ ಅವರು ಈಗ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಅಂದರೆ ಕಾನೂನು ಮಾನ್ಯತೆ ಇರುವಂಥ ಒಂದು ಆದೇಶ ಇದು ಅಂತ ಅವರು ಹೇಳ್ತಿರೋದು. ಕಾನೂನು ಚೌಕಟ್ಟಲ್ಲಿ ನಡಿಲೇಬೇಕಾಗುತ್ತೆ, ಇದನ್ನು ಪಾಲಿಸಲೇಬೇಕಾಗತ್ತೆ ಅಂತ. ಸೊ ಏನು ಹಾಗಾದರೆ RSSಗೆ ಪ್ರಿಯಾಂಕ್ ಖರ್ಗೆ ಅವರು ಹಾಕಿರುವಂಥ ಕಂಡೀಷನ್, ಇನ್ನು ಮುಂದೆ ಎಲ್ಲೇ ಪಥ ಸಂಚಲನ ನಡೀಲಿ ರಾಜ್ಯದಲ್ಲಿ ನಾನಿರೋ ತನಕ, ಅಂದರೆ ಅವ್ರು ಹೇಳ್ತಿರೋದು ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿರೋ ತನಕ ಎಲ್ಲೇ ಪಥ ಸಂಚಲನ ನಡೆದರೂ ಕೂಡ ಪರ್ಮಿಷನ್ ತಗೊಳ್ಳೇಬೇಕು. RSSನವರು ಅನುಮತಿಯನ್ನು ಕಡ್ಡಾಯವಾಗಿ ತಗೊಳ್ಳೇಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಯಾಕೆ ಕೇಳಬಾರ್ದು? ಆಗ ಈ RCB ಕಾಲು ತುಳಿತಾ ಇತ್ತು. ಡೀಟೇಲ್ಸ್ ಕೊಟ್ಟವ್ರು ಯಾರು? ಆಮೇಲೆ ನಾವೇ ತಾನೇ ಕೊಡಬೇಕು. ಸೊ RSS ಡೀಟೇಲ್ಸ್ ಕೊಟ್ಟು ಅನುಮತಿ ಪಡ್ಕೊಂಡು ಆಮೇಲೆ ಅವರು ಕಾರ್ಯಕ್ರಮ ಮಾಡಿಕೊಳ್ಳಿ, ಏನಿದ್ರು ಅಷ್ಟೇ. ಇಲ್ಲ ಅಂದರೆ ಬಿಡಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷ ಇದೇ ಪಥಸಂಚಲನದ ಜಟಾಪಟಿ ಕೊನೆ ಕೋರ್ಟಲ್ಲಿ RSSಗೆ ಗೆಲುವಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಹಠ ಹಿಡಿದ್ರು, ಸರ್ಕಾರನೂ ಕೂಡ ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿತ್ತು. ಸಿದ್ದರಾಮಯ್ಯನವರು CM ಆಗಿದ್ದಾಗ DK ಶಿವಕುಮಾರ್ ಅವರು ಯಾಕೋ ಇದ್ರ ಬಗ್ಗೆ ತಲೆನೇ ಆಗ್ತಿಲ್ಲ. RSSಸು ಪ್ರಿಯಾಂಕ್ ಖರ್ಗೆ ಅವ್ರ ಜಟಾಪಟಿ ಅವ್ರಿಗೆ ಬಿಟ್ಟಿದ್ದು ಅಂತ ಬಿಟ್ಟಿದ್ದಾರೆ, ಅವ್ರ ತಲೆನೇ ಆಗ್ತಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದಾರೆ. ಅದು ಹೆಂಗೆ ಮಾಡ್ತಾರೋ ನೋಡೋಣ. ಕಾನೂನು ಚೌಕಟ್ಟು ಬಿಟ್ಟು ಹೋಗಕ್ಕೆ ಬಿಡಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ ಅಂತಿದ್ದಾರೆ. ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ರಿಪ್ಲೈ ಬಂದಿಲ್ಲ ಮೋಹನ್ ಭಾಗವತ್ ಅವರು, ನನ್ನ ಲೆಟರ್ಗೆ ಉತ್ತರ ಕೊಟ್ಟಿಲ್ಲ RSSಸು ರಿಜಿಸ್ಟ್ರೇಷನ್ ಬಗ್ಗೆ ಅಂತ. ಯಾಕಿಷ್ಟು ಗಡಿಬಿಡಿ ಮಾಡ್ತಿದ್ದೀರಾ? ಈಗ ಶುರುವಾಗುತ್ತೆ ನಿಜವಾದ ಪಿಕ್ಚರ್ ಅಂತಿದ್ದಾರೆ. ಕಾನೂನು ಅನ್ನೋದು ಒಂದು ಇದೆಯಲ್ಲ, ಅದರ ಚೌಕಟ್ಟಲ್ಲೇ RSSನ್ನು ಬಗ್ಗಿಸ್ತೀನಿ ಅನ್ನುವ ಶಪಥ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಮೊನ್ನೆಯಷ್ಟೇ ಸೋಲಾಯಿತು RSS ಎದುರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಯಾವ ವಿಚಾರದಲ್ಲಿ? RSSನವರು ಈಗ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಮಾನಹಾನಿ ಪ್ರಕರಣ ಹಾಕಿದ್ದಾರೆ. ಕ್ರಿಮಿನಲ್ ಮೊಕದ್ದಮೆಗೆ ಕೋರ್ಟು ಅವಕಾಶ ಮಾಡಿಕೊಟ್ಟಿದೆ, ಸಮನ್ಸ್ ಜಾರಿ ಮಾಡಿದೆ. ಈ ಕೇಸಲ್ಲಿ ಅವ್ರು ಹೆಂಗೆ ಡಿಫೆಮೇಷನ್ ಹಾಕ್ತಾರೆ? RSS ಅನ್ನೋದೇ ಇಲ್ಲ, ಅಂದರೆ ರಿಜಿಸ್ಟರ್ಡ್ ಅಲ್ಲ ಅದು. ಅಂದಮೇಲೆ ಅವ್ರು ನನ್ನ ಮೇಲೆ ಹೆಂಗೆ ಕೇಸ್ ಹಾಕ್ತಾರೆ ಅಂತ. ಆದರೆ ಕೋರ್ಟ್ ಪ್ರಿಯಾಂಕ್ ಖರ್ಗೆ ಅವರ ಅರ್ಜಿಯನ್ನೇ ತಳ್ಳಿ ಹಾಕಿದೆ. RSS ಗುರುತಿಸಲ್ಪಟ್ಟಿರೋದು ಆಲ್ರೆಡಿ ಅವ್ರದ್ದು ಐಡೆಂಟಿಫೈ ಆಗಿರುವಂತಹ ಸಂಘ ಮತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ತೀರ್ಪುಗಳ ಉಲ್ಲೇಖವನ್ನೇ ನೆನಪಿಸಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೋರ್ಟ್ ಪಾಠ ಮಾಡಿರುತ್ತೆ, ಅವರ ಅರ್ಜಿಯನ್ನು ತಿರಸ್ಕರಿಸಿರುತ್ತೆ. ಈಗಾಗಲೇ RSS ಅಸ್ತಿತ್ವದ ಬಗ್ಗೆ, ನೋಂದಣಿಯ ಬಗ್ಗೆ ಎಲ್ಲ ವಿಚಾರನೂ ಎಲ್ಲೆಲ್ಲ ಕಡೆಗೂ ಹೋಗಿ ಬಂದಿರೋದೇ ಹೊಸತೇನೂ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರು ನಾನೇ ಫಸ್ಟ್ ಟೈಮ್, ಯಾರೂ ಟಚ್ಚೇ ಮಾಡಿರಲಿಲ್ಲ, ನಾನೇ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಪಾಪ ಅವ್ರಿಗೆ ಜಯ ಸಿಗಲ್ಲ ಅಂತ BJPಗರು RSSನವರು ಈಗಾಗಲೇ ಹೇಳಿದರು. ಅದೇ ರೀತಿಯಲ್ಲಿ ಈಗ ಕೋರ್ಟಲ್ಲಿ ಸೆಟ್ ಬ್ಯಾಕ್ ಆಯಿತು. ಇನ್ನು ಕೇಸ್ ಏನಾಗುತ್ತೆ ನೋಡಬೇಕು. ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರದಲ್ಲಿ ಮಾನಹಾನಿ ಆಗುವಂತಹ ವರ್ತನೆಯನ್ನು ತೋರಿದ್ದಾರೆ ಅನ್ನುವ ಕೇಸ್ ಅಲ್ವಾ ಇದು? ಕ್ರಿಮಿನಲ್ ಮೊಕದ್ದಮೆ, ಬಹಳ ಗಂಭೀರ ಸ್ವರೂಪದ್ದು. ಏನಾಗುತ್ತೆ ನೋಡಬೇಕು. ಅಲ್ಲಿ ನಡೀತಾ ಇದೆ. ಈ ಕಡೆ RSS ಅವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸೆಡ್ ಹೊಡೆದಿದ್ದಾರೆ. ಯಾವ ಥರ? ನೀವು ಏನಾದರೂ ಹೇಳಿ, ಲೆಟರ್ ಬರೀರಿ, ಅನೌನ್ಸ್ ಮಾಡಿ, ಆದೇಶ ಕೊಡಿ, ಕೋರ್ಟ್ಗೋ ಕೇಸೋ ಏನು ಬೇಕಾದರೂ ಮಾಡಿಕೊಳ್ಳಿ, ಯಾರೂ ರಿಯಾಕ್ಟ್ ಮಾಡಬೇಡಿ. RSSನ ಮತ್ತು BJPಗೂ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಬಂದಿದೆ. RSSನವ್ರು ನಿರ್ಧಾರ ತೊಗೊಂಡಿದ್ದಾರೆ. ಅವ್ರು ಏನಾದರೂ ಹೇಳಿ, ಒಂದೇ ಒಂದು ಸಣ್ಣ ರಿಯಾಕ್ಷನ್ನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಡಬಾರ್ದು. ಪ್ರಿಯಾಂಕ್ ಖರ್ಗೆ ಅವರ ಯಾವುದೇ ಪ್ರಶ್ನೆಗೆ ಒಂದು ಎಳ್ಳಿನಷ್ಟು ಬೆಲೆ ಇಲ್ಲ ಅನ್ನೋದನ್ನು ನಮ್ಮ ನಡೆಯ ಮೂಲಕವೇ ಸಾಬೀತು ಮಾಡಬೇಕು. ಸೊ ಈಗಾಗಲೇ ಎಲ್ಲರೂ ಉತ್ತರ ಕೊಟ್ಟಿದ್ದಾಗಿದೆ ಅವ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗೆ ಮೋಹನ್ ಭಾಗವತ್ ಅವರು ಕೂಡ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅಂತ ಅಲ್ದಿದ್ರು, ಇಂತಹ ಪ್ರಶ್ನೆ ಎತ್ತವ್ರಿಗೆ ಎಲ್ರಿಗೂ ಸೇರಿಸಿ ಉತ್ತರ ಕೊಟ್ಟಿದ್ದಾರೆ. ನಾವು ರಿಜಿಸ್ಟ್ರೇಷನ್ ಮಾಡಲ್ಲ,
ಮಾಡಲ್ಲ. ಮತ್ತು ನೂರಾರು ವರ್ಷಗಳಿಂದ ಇದೆಲ್ಲ ನೋಡಾಗಿದೆ, ಸರ್ಕಾರದ ದಾಖಲೆಯಲ್ಲಿಯೇ ನಾವಿದ್ದೀವಿ ಅಂತ ಹೇಳಿದ್ದಾಗಿತ್ತು. ಅಷ್ಟಾದಮೇಲೂ ಪದೇ ಪದೇ ಮೀಡಿಯಾ ಮುಂದೆ ಬರೋದು, ಅದೇ ಪ್ರಶ್ನೆ ಕೇಳೋದು, ಆದೇಶ, ಸಂದೇಶ, ಲೆಟರು ಎಲ್ಲ ಕೊಡ್ತಿದ್ದಾರಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಜಸ್ಟ್ ನೆಗ್ಲೆಕ್ಟ್ ಮಾಡೋದು. ಅದು ಏನಾದರೂ ಮಾಡಲಿ ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ನಿಮ್ಮ ಹತ್ರ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ RSS ಈಗ ಸೆಡ್ ಹೊಡೆದಿದೆ. ಅಷ್ಟೇ ಅಲ್ಲದೆ ಬೆಳಗಾವಿಗೆ ಬರ್ತಿದ್ದಾರೆ ಮೋಹನ್ ಭಾಗವತ್ ಅವರು. 10ನೇ ತಾರೀಕಿಂದ ಅಖಿಲ ಭಾರತ ಕಾರ್ಯಕ್ರಮ ನಡೀತಾ ಇದೆ. RSSನ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಸಭೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಇದು. ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ 10ನೇ ತಾರೀಕಿಗೆ ಶುರುವಾಗುತ್ತೆ. ಇವತ್ತು ಅಥವಾ ನಾಳೆ ಬೆಳಗಾವಿಗೆ ರೀಚ್ ಆಗ್ತಾರೆ ಮೋಹನ್ ಭಾಗವತ್ ಅವರು. ಈ ಕಾರ್ಯಕ್ರಮ ಹಿಂದೆ ಹರಿಯಾಣದಲ್ಲಿ ನಡೆದಿತ್ತು. ಕಾರ್ಯಕ್ರಮ ಮಾರ್ಚ್ ತಿಂಗಳಲ್ಲಿ ಹರಿಯಾಣದಲ್ಲಾಗಿತ್ತು. ಈಗ ಬಹುಶಃ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಹಮ್ಮಿಕೊಳ್ತಿದ್ದಾರೋ ಏನೋ ಮೋಹನ್ ಭಾಗವತ್ ಅವರು. ಕರ್ನಾಟಕದಲ್ಲೇ ನಡೀತಾ ಇದೆ. 10ರಿಂದ 12 ಅಂದರೆ 3 ದಿನಗಳ ಕಾಲ ಈ ಮಹತ್ವದ ಸಭೆ ಇದೆ. ಸಂಘದ ವಿವಿಧ ಸ್ತರದ ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ದೇಶವ್ಯಾಪಿ ಎಲ್ಲ ಪ್ರಾಂತ ಪ್ರಚಾರಕರು, ಸಹ ಪ್ರಾಂತ ಪ್ರಚಾರಕರು, ಕ್ಷೇತ್ರ ಪ್ರಚಾರಕರು, ಸಹ ಕ್ಷೇತ್ರ ಪ್ರಚಾರಕರು, ಸಂಘಟನಾ ವ್ಯವಸ್ಥೆಯ 11 ಕ್ಷೇತ್ರಗಳ ಪ್ರಮುಖ ಪ್ರಚಾರಕರು ಸೇರಿದಂತೆ 46 ಪ್ರಾಂತಗಳ ಪ್ರಮುಖ ಕಾರ್ಯಕರ್ತರು, ಎಲ್ಲರೂ ಪ್ರಧಾನ ಕಾರ್ಯದರ್ಶಿಗಳು, ಪ್ರಮುಖರೆಲ್ಲ ಭಾಗವಹಿಸ್ತಾರೆ. ಮತ್ತು ದೇಶವ್ಯಾಪಿ ಕಾರ್ಯ ಯೋಜನೆಗಳ ಕುರಿತು ಈ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗುತ್ತೆ. RSSನ್ನು ತಳಮಟ್ಟದಿಂದ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಕೆಲಸ ಆಗತ್ತೆ. ಸೊ ಏನು ಪ್ರಶ್ನೆಗಳನ್ನು ಕೇಳ್ತಿದ್ದಾರಲ್ಲ ಕರ್ನಾಟಕದಲ್ಲಿ RSS ವಿರುದ್ಧ, ಅವ್ರಿಗೆ ಉತ್ತರ ಕೊಡ್ತಿಲ್ಲ. ಆದರೆ RSS ಕೆಲಸದ ಮೂಲಕ, RSS ಶಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಕರ್ನಾಟಕದಲ್ಲೇ ಉತ್ತರ ಕೊಡೋ ರೀತಿನೂ ಕಾಣಿಸ್ತಾ ಇದೆ. ಕಾರ್ಯಕ್ರಮಕ್ಕೆ ನೋಡಿ ಮೋಹನ್ ಭಾಗವತ್ ಅವರೇ ಬರ್ತಿರೋದ್ರಿಂದ ಭರ್ಜರಿ ಭದ್ರತೆ ಆಗಿದೆ. ನಗರದಾದ್ಯಂತ ಯಾವುದೇ ಲೋಪದೋಷಗಳಾಗಬಾರ್ದು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಅತ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಸೊ RSS ಎಲ್ಲಿದೆ? RSS ರಿಜಿಸ್ಟರ್ಡಾ? RSS ದಾಖಲೆ ತಗೊಂಡು ಬರಲಿ. ಮೋಹನ್ ಭಾಗವತ್ ಅವರು ಬರಿಗೈಯಲ್ಲಿ ಬರಲೇಬಾರ್ದು. ನನ್ನ ರಾಜ್ಯದಲ್ಲಿ ನಾನಿರೋ ತನಕ ಗೃಹ ಸಚಿವನಾಗಿ ಇಲ್ಲಿ ಏನೂ ನಡೆಯಲ್ಲ ಅನುಮತಿ ಇಲ್ಲದೆ ಅಂತ ಹೇಳ್ತಿದ್ದಾರೆ ಅವರು. ಮಾಹಿತಿ ಕೊಡ್ತಾರಂತೆ ಅವರು, ಪರ್ಮಿಷನ್ ತಗೊಳ್ಳಲ್ಲ RSS ಅವರು, ಜಸ್ಟ್ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಕಳಿಸ್ಕೊಡ್ತಾರಂತೆ. ಇದೆಲ್ಲ ನಡೆಯಲ್ಲ ಅಂತಿದ್ದಾರೆ. ಅದೇ ರಾಜ್ಯದಲ್ಲಿ ಬಂದು RSS ಒಂದು ಅತ್ಯಂತ ಪ್ರಮುಖ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈಗ RSS ತನ್ನ ಮುಂದೆ ಬಗ್ಗಿದೆ ಮತ್ತು ಬಗ್ಗತ್ತೆ ಅನ್ನೋ ರೀತಿಯ ಆತ್ಮವಿಶ್ವಾಸದ ಮಾತುಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಆಡ್ತಿದ್ದಾರೆ. ಈಗ ಮೋಹನ್ ಭಾಗವತ್ ಅವರು ಬಂದಾಗ ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಏನಾದರೂ ಮಾಡಬಹುದು, ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತ ಇದೇ ಹೊತ್ತಲ್ಲಿ ಆದೇಶ ಹೊರಡಿಸಿದ್ದಾರೆ. ಅದು ಹೆಂಗೆ ಪಥ ಸಂಚಲನ ಇನ್ನು ಮುಂದೆ ಅನುಮತಿ ಇಲ್ಲದೆ ಮಾಡ್ತಿರೋ ನೋಡೇ ಬಿಡೋಣ ಅಂತ. ತಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರು ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು, ಹೋದ ಬಾರಿ ಮಾಹಿತಿ ನೀಡಿದರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಚಿತ್ತಾಪುರ್ನಲ್ಲಿ ಯಾವಾಗ ಅವ್ರದ್ದು ಇದು ನೋಡಿದ್ರೆ ಗೊತ್ತು. ನಾನೇನು ಎಲ್ಲರ ಥರ ಸೌಜನ್ಯದಿಂದ ಅವ್ರು ಮನವಿ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಸರ್ಕಾರಕ್ಕೆ ಅಂತ, ಇನ್ಫಾರ್ಮೇಷನ್ ಕೊಡ್ತಾರಂತೆ. ಈಗ ಇನ್ಫಾರ್ಮೇಷನ್ ಕೊಡೋದು ಸರಿನಾ? ನೀವೇ ಹೇಳಿ. ಆಗಿತ್ತು ಸರ್, ವೈ ಆರ್ ಇನ್ ಸೊ ಹರಿ, ಅಭಿ ಪಿಕ್ಚರ್ ಬಾಕಿ ಹೇ. ಈಗ ನಾನಿರ್ಬೋದು, ಅವರಿರ್ಬೋದು, ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಅಸ್ತಿತ್ವದ ಬಗ್ಗೆ ಮಾತಾಡೋದಿಲ್ಲ. ಸಿಂಪಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಸರ್. 52 ವರ್ಷ ಯಾಕ್ರಿ ನೀವು ಬಾವುಟ ಆರಿಸಿಲ್ಲ, ಸಂವಿಧಾನ ಯಾಕೆ ಬೇಡ ಅಂದಿಲ್ಲ, ಯಾಕೆ ಒಂದೇ ಸಮಾಜದವ್ರು ಮಾತ್ರ ನಿಮ್ಮ ಸರ್ಸಂಚಾಲಕ ಆಗ್ತಾರೆ, ಯಾಕೆ ನಿಮ್ಮ ಮಹಿಳೆಯರಂದರೆ ನಿಮಗೆ ಇಷ್ಟ, ಅವರ ಸಂಘಟನೆಯಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ, ನೋಂದಣಿಯಲ್ಲಿದೆ, ಅಷ್ಟೇ ಕೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಪಥಸಂಚಲನ ಮಾಡಿಸ್ಬೇಕಾದ್ರೆ ಕಡ್ಡಾಯ ಅನುಮತಿ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಮತ್ತೆ ತರಾಟೆಗೆ ತಗೊಳ್ತಿದ್ದಾರೆ. ನನ್ನನ್ನು ಹೆದರಿಸೋ ಪ್ರಯತ್ನ ಆಗ್ತಿದೆ. ಅವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ, ಇವನು ಯಾರನ್ನು ಮದುವೆ ಆಗಿದ್ದಾನೆ, ಇವನ ಮಕ್ಕಳು ಯಾರು, ಇವನ ಬಣ್ಣ ಯಾವುದು, ಕಪ್ಪ ಬಿಳಿನ,
ಅಂತೆಲ್ಲ ನನ್ನ ವೈಯಕ್ತಿಕ ವಿಚಾರಗಳನ್ನು ಹುಡುಕ್ತಿದ್ದಾರೆ ಅನ್ನುವಂತಹ ಟೀಕೆ ಮಾಡ್ತಿದ್ದಾರೆ RSS ವಿರುದ್ಧ. ಮತ್ತು ರಾಮ ಜನ್ಮಭೂಮಿ ಯಾಕೆ ಮಾತಾಡಲ್ಲ ಇವರು? ಅಯೋಧ್ಯೆ ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ RSS ಬೇರೆ ರೀತಿ ಸಮರ್ಥನೆ ಮಾಡ್ಕೊಳ್ತಿದೆ, ಬೇರೆ ರೀತಿ ಉತ್ತರವನ್ನು ಕೊಡ್ತಿದೆ. ಆದರೆ ನಾಚಿಕೆ ಆಗಬೇಕು ಇವ್ರಿಗೆ. ಯಾವತ್ತೂ ಇವ್ರಿಗೆ ರಾಮನ ಬಗ್ಗೆ ಕಾಳಜಿ ಇಲ್ಲ. ಬರೀ ಇವರದ್ದು RSSಗೆ ರಾಮ ಮಂದಿರ ಎಂದಿಗೂ ಭಕ್ತಿ ಸಂಕೇತವಲ್ಲ, ಅಧಿಕಾರ ಮತ್ತು ಹಣ ಗಳಿಸುವ ಮೂಲವಾಗಿ ಮಾತ್ರ ಇದನ್ನು ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾವತ್ತಿಗೂ ಕೂಡ ಮೋದಿ ಮತ್ತು BJP ತಮ್ಮ ಸಂಪೂರ್ಣ ರಾಜಕೀಯ ಅಸ್ತಿತ್ವವನ್ನು ರಾಮನಿಲ್ಲದೆ ನೋಡಿಲ್ಲ. ಹಾಗಾಗಿ ಇವ್ರಿಗೆ ಇದಕ್ಕೋಸ್ಕರ ರಾಮ ಬೇಕೇ ಬಿಟ್ಟರೆ ಇನ್ನೇನಕ್ಕೂ ಅಲ್ಲ. ಪಾಪ ಹೆಂಗೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ನೋಡಿ. ದತ್ತಾತ್ರೇಯ ಹೊಸಬಾಳೆ ಅವರು ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವರ ಆನ್ಸರ್ ಬೆನ್ನಲ್ಲೇ ಅದನ್ನು ಶೇರ್ ಮಾಡಿಬಿಟ್ಟು ಟೀಕೆ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರದ ಹೆಸರಲ್ಲಿ ಸಂಗ್ರಹ ಮಾಡಲಾದ ದೇಣಿಗೆ ದುರ್ಬಳಕೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಇಡೀ ದೇಶ ನೋಡ್ತಾ ಇದೆ. RSS BJP ಪ್ರಕರಣದಲ್ಲಿ ಭಾಗಿಯಾದವರನ್ನು ರಕ್ಷಿಸೋದ್ರಲ್ಲಿ ಬ್ಯುಸಿಯಾಗಿದೆ ಪಾಪ ಅಂತ ಕಿಡಿಕಾರಿದ್ದಾರೆ. ಸೊ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಬೆಳವಣಿಗೆ ಇಷ್ಟ ಆಗ್ತಿದೆ. RSS ಮಾತ್ರ ಪ್ರಿಯಾಂಕ್ ಖರ್ಗೆ ಅವ್ರ ಕಡೆಗೆ ತಿರುಗಿಯೂ ನೋಡ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಬಿಡ್ತಾ ಇಲ್ಲ RSSನ್ನು. ಬೆಳಗಾವಿ ಕಾರ್ಯಕ್ರಮದ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಕಾರಣ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.